ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಮರುಪರಿಶೀಲನೆ ಶುರುವಾಗಿದೆ ಅಂತ ಆಲ್ರೆಡಿ ನ್ಯೂಸ್ ಗಳಲ್ಲಿ ಬರ್ತಾ ಇದೆ. ಈಗ ಒಂದು ನ್ಯೂಸ್ ಬಂದಿದೆ. ಈ ಅಪ್ಲಿಕೇಶನ್ ಮುಖಾಂತರ ಈ ಒಂದು ಮರುಪರಿಶೀಲನೆನ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅಂತ ಹೇಳಿ. ಹಾಗಾದ್ರೆ ನಾವೆಲ್ಲರೂ ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೋಬೇಕಾ? ಎಷ್ಟು ದಿನ ತಗೊಳುತ್ತೆ ಮತ್ತು ಈ ಪರಿಶೀಲನೆ ಮಾಡೋದಕ್ಕೆ? ಮತ್ತೆ ಗೃಹಲಕ್ಷ್ಮಿ ಹಣ ಯಾವಾಗ ರಿಲೀಸ್ ಮಾಡ್ತಾರೆ? ಎಲ್ಲದಕ್ಕೂ ಇವಾಗ ಕ್ಲಿಯರ್ ಆಗಿ ಒಂದು ಉತ್ತರ ಸಿಕ್ಕಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡ್ಬಿಡಿ. ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಕ್ಕೆ ಹೋಗ್ಬಿಡಿ. ಸೊ ಇವಾಗ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿದು ಏನೆಲ್ಲ ಹಣ ಬರ್ತಾ ಇದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು, ಮತ್ತೆ ಹೊಸದಾಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನ್ಯೂಸ್ಗಳು ಬಹಳಷ್ಟು ಹರಿದಾಡ್ತಿತ್ತು. ಅಂಡ್ ನಾನು ಕೂಡ ನಿಮ್ಗೆ ಅಪ್ಡೇಟ್ ನ ಮಾಡಿದ್ದೀನಿ. ಹೊಸ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋ ರೂಲ್ಸ್ ನ ಈಗ ಒಂದು ವಾರದ ಮಟ್ಟಿಗೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಹೊಸ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಲೆನ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಹೋಲ್ಡ್ ಅಲ್ಲಿ ಇದೆ. ಒಂದು ತಿಂಗಳು ಅಲ್ಲ, ಒಂದು ವಾರದ ಒಳಗಡೆ ನಿಮಗೆ ಈ ಒಂದು ಅಪ್ಡೇಟ್ ಸಿಗುತ್ತೆ. ಅಪ್ಲಿಕೇಶನ್ ಬೇಕಾ, ಅಪ್ಲಿಕೇಶನ್ ಬೇಡವಾ, ಹಿಂಗೆ ಮ್ಯಾನೇಜ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಒಂದು ವಾರದಲ್ಲಿ, ಅಂದ್ರೆ ಈ ವಾರ ಇವಾಗ ಶುರುವಾಗಿರೋ ಕಾರಣ ಈ ವಾರದಲ್ಲಿ ನಮ್ಗೊಂದು ಅದಕ್ಕೊಂದು ಐಡಿಯಾ ಸಿಗುತ್ತೆ. ಬೇಕಾ ಬೇಡವಾ ಅಂತ. ಮೆಜಾರಿಟಿ 90% ಇದಕ್ಕೆ ಬೇಡ ಅಂತಾನೆ ಹೇಳ್ತಾ ಇರೋದು. ಇನ್ನೊಂದು 10% ಜನ ಮತ್ತೊಮ್ಮೆ ಹಾಕಿ, ಅಂದ್ರೆ ಪಬ್ಲಿಕ್ ಯಾರು ಕೇಳ್ತಿಲ್ಲ, ಅಲ್ಲಲ್ಲಿರೋರೆ ಮಿನಿಸ್ಟರ್ಗಳೇ ಮಾತಾಡ್ತಾ ಇರೋದು ಫಸ್ಟ್ ಇಂದ ಹಾಕ್ಸಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಪ್ರೊಸೀಜರ್ ಆಗುತ್ತೆ. ಸೊ ಇದನ್ನ ಬಿಡಿ, ಒಂದು ವಾರ ಆದ್ಮೇಲೆ ಅದೇನ್ ಅಪ್ಡೇಟ್ ಇದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ಬೇಗ ಬಂದ್ರು ನಾನು ಅಪ್ಡೇಟ್ ಮಾಡ್ಬಿಡ್ತೀನಿ ಅಪ್ಲಿಕೇಶನ್ ಬೇಕಾ ಬೇಡವಾ ಅಂತ. ಈಗ ಮರುಪರಿಶೀಲನೆ ಆದ ನಂತರ ಅಪ್ಲಿಕೇಶನ್ ನ ಹಾಕೋದು ನಾವು. ಆದ್ರೆ ಈಗ ಮರುಪರಿಶೀಲನೆ ಯಾವ ಒಂದು ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರೆ, ಇದಕ್ಕೆ ಅಂತಾನೆ ಒಂದು ಆಪ್ ನ ಬಿಡುಗಡೆ ಮಾಡ್ತಾ ಇದೆ ಗೌರ್ಮೆಂಟ್. ಒಂದು ಅಪ್ಲಿಕೇಶನ್ ಮುಖಾಂತರ ಈ ಒಂದು ವೆರಿಫಿಕೇಶನ್ ಪ್ರೋಸೆಸ್ ನ ಮಾಡ್ತಾ ಇರುವಂತ ಗೌರ್ಮೆಂಟ್. ಹೌದು, ಬಟ್ ಈ ಅಪ್ಲಿಕೇಶನ್ ನ ನೀವೇನು ಡೌನ್ಲೋಡ್ ಮಾಡ್ಕೋಬೇಕಾ, ನಾವೇನಾದ್ರೂ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾ ಅಂದ್ರೆ ಇಲ್ಲ. ನೀವೇನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಡೌನ್ಲೋಡ್ ಮಾಡ್ಕೊಂಡು ನಾವು ವೆರಿಫಿಕೇಶನ್ ಅಥವಾ KYC ನ ಮಾಡ್ಕೊಳ್ಳೋದ್ರಲ್ಲಿ ಇದೇನು ಆಗೋದಿಲ್ಲ. ಆದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಈ ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿರುವಂತದ್ದು. ನಾವೇನು ಮಾಡುವಂತ ಅವಶ್ಯಕತೆ ಇಲ್ಲ, ಆರಾಮಾಗಿರಿ. ಸೊ ಗೌರ್ಮೆಂಟ್ ಆಫೀಸರ್ಸ್ ಗಳಿಗೆ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಈ ರೀತಿ 4,000 ವರ್ಕರ್ಸ್ ಗಳನ್ನ ಈ ಒಂದು ಗೃಹಲಕ್ಷ್ಮಿ ಮರುಪರಿಶೀಲನೆ ಮಾಡೋದಿಕ್ಕೆ ಅಂತ ಹೇಳಿ ಅಲಾಟ್ ಮಾಡಿದ್ದಾರೆ. 4,000 ಜನನ ಇವ್ರ ಹತ್ರ ಅಪ್ಲಿಕೇಶನ್ಸ್ ಗಳು ಇರುತ್ತೆ. ಗೌರ್ಮೆಂಟ್ ಬಿಲ್ ಮಾಡಿರುವಂತ ಅಪ್ಲಿಕೇಶನ್ಸ್ ಗಳು ಇರುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ನೀವು ಬೆಂಗಳೂರು ಕರ್ನಾಟಕವನ್ನು ಮುಂದೆ ಹೋಗಿ ನಿಂತ್ಕೊಳ್ಳೋದು ಅಪ್ಲಿಕೇಶನ್ ನ ಹಾಕ್ಲಿಕ್ಕೆ. ಆದ್ರೆ ಈಗ ಅಪ್ಲಿಕೇಶನ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಬಟ್ ಕ್ರಾಸ್ ವೆರಿಫೈ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ, ಅಥವಾ ನಮ್ದು ಏನಾಗಿದೆ, ಏನ್ ಅಪ್ಡೇಟ್ ಆಗ್ತಿದೆ ಅಂತಾನು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 4,000 ಜನನ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಅಲಾಟ್ ಮಾಡಿದ್ದಾರೆ. ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬಂದು, ನಿಮಗ್ ನಾನು ಹೇಳ್ದೆ 12 ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ಕೊಡ್ಬೇಕು, ಮನೆ ಅಡ್ರೆಸ್ ಕರೆಕ್ಟ್ ಆಗಿರ್ಬೇಕು, ಜಾತಿ, ಆದಾಯ ಎಷ್ಟು ಬರುತ್ತೆ, ಫೋನ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, ಆಮೇಲೆ ನಿಮ್ಮನೇಲಿ ಯಾರಾದ್ರೂ ತೀರು ಹೋಗಿದಾರ ಅಂತ ಕೇಳ್ತಾರೆ. ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಎಷ್ಟು ಜನ ಇದಾರೆ ಅಂತ ಕೇಳ್ತಾರೆ. ಈ ರೀತಿ 12 ಪ್ರಶ್ನೆಗಳನ್ನ ಮಹಿಳೆಯರಿಗೆ ಕೇಳ್ತಾರೆ. ಇದೇನು ಎಕ್ಸಾಮ್ ಅಂತೆಲ್ಲ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ, ಆರಾಮಾಗಿ ಉತ್ತರ ಕೊಡಿ. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಿ. 12 ಕ್ವಶನ್ಗಳನ್ನ ನಿಮ್ಗೆ ಕೇಳ್ತಾರೆ. ಕೇಳ್ಬಿಟ್ಟು ನಿಮ್ದು ಹಳೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ಸ್ ಇದ್ರು ಅದನ್ನು ಕೂಡ ಅಪ್ಲಿಕೇಶನ್ ಐಡಿನ ಅವರು ನೋಟ್ ಮಾಡ್ಕೋತಾರೆ. ನೋಟ್ ಮಾಡ್ಕೊಂಡು ಗೃಹಲಕ್ಷ್ಮಿಯ ಮರುಪರಿಶೀಲನೆ ಮುಗಿಸ್ತಾರೆ. ಓವರ್ ಆಲ್ ಈ ಆಸ್ ಪರ್ ಗವರ್ಮೆಂಟ್ 10 ದಿನದ ಒಳಗೆ ಈ ಒಂದು ಮರುಪರಿಶೀಲನೆ ಮುಗಿಸ್ಬೇಕು ಅಂತ ರೂಲ್ಸ್ ಇದೆ. ಸೊ ಕ್ರಾಸ್ ವೆರಿಫೈ ಮಾಡ್ತಾ ಇರೋದು 10 ಡೇಸ್ ಅಲ್ಲಿ ಫಿನಿಶ್ ಆಗ್ಬೇಕು ಅನ್ನೋದನ್ನ. ಸೊ ನೆಕ್ಸ್ಟ್ ವಾರದಿಂದ ನಮಗೆ ಬಹುಶೇಕಡ ಮನೆ ಬಾಗಿಲಿಗೆ ಬರ್ತಾರೆ ಆಶಾ ಕಾರ್ಯಕರ್ತೆಯರು. 4,000 ಜನನ ಇದಕ್ಕೆ ಅಂತ ಸ್ಲಾಟ್ ಅಲಾಟ್ ಮಾಡಿದ್ದಾರೆ. ಸೊ ಯಾವಾಗ ಯಾರು ಬೇಕಾದ್ರೂ ಮನೆ ಬಾಗಿಲಿಗೆ ಬರ್ಬೋದು. ಇಫ್ ಇನ್ ಕೇಸ್ ನಾವು ಮನೇಲಿ ಇಲ್ಲ, ನಾವೆಲ್ಲೋ ಹೋಗಿದೀವಿ, ಬಂದು ಹೋಗ್ಬಿಟ್ರು ಅಂತ ಅಂದ್ರೆ ಮತ್ತೊಮ್ಮೆ ಬರ್ತಾರ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಮನೇಲಿ ಸ್ವಲ್ಪ ದಿನ ಇರಿ, ಯಾಕಂದ್ರೆ ಇವಾಗ ಮತ್ತೆ ಮನೆ ಬಾಗಿಲಿಗೆ ಬರ್ತಾ ಇದಾರೆ. ಸೊ ನಾವೇನಾದ್ರೂ ಮಿಸ್ ಔಟ್ ಆದ್ರೆ ನಾಳೆ ಗೃಹಲಕ್ಷ್ಮಿನೂ ನಮ್ಗೆ ಮಿಸ್ ಔಟ್ ಆಗ್ಬಹುದು, ಚಾನ್ಸಸ್ ಇದಾವೆ. ಸೊ ಮನೆ ಬಾಗಿಲಿಗೆ ಬಂದು ಕ್ರಾಸ್ ವೆರಿಫೈ ಮಾಡಿ ಡಾಕ್ಯುಮೆಂಟೇಶನ್ಸ್ ನ ತಗೊಂಡು ಒಂದು ಸರ್ವೆ ಮುಖಾಂತರ ಈ ಒಂದು ಪ್ರೋಸೆಸ್ ನ ಮಾಡ್ತಾ ಇರುವಂತ ಗವರ್ಮೆಂಟ್. ಸೊ ಬಂದು 10 ದಿನದಲ್ಲಿ ಇದು ಕ್ಲಿಯರ್ ಆಗ್ಬೇಕು, ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಸೊ 10 ದಿನದೊಳಗಡೆ ಈ ಒಂದು ಪ್ರೊಸೆಸಿಂಗ್ ಮುಗಿಯುತ್ತೆ. ಅದನ್ನ ಅಪ್ರೂವ್ ಕೊಟ್ಟು ಅವ್ರು ಮತ್ತೆ ಕ್ರಾಸ್ ವೆರಿಫೈ ಮಾಡಿ ಓಕೆ ಇಂತಿಂತವ್ರು ಬೇಡ ಅಂತ ಹೇಳಿ ಅವ್ರನ್ನ ತೆಗಿಯೋದು ಇನ್ನೂ ಒಂದಷ್ಟು ಪ್ರೊಸೆಸ್ ಗಳಿರುತ್ತೆ. ಬಟ್ ಫಸ್ಟ್ ಹಂತದ ಪ್ರೊಸೆಸ್ ಈ ರೀತಿ ನಡೀತಾ ಇದೆ. ಸೊ ನೀವ್ ಯಾವ್ದೇ ಅಪ್ಲಿಕೇಶನ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಲಿಂಕ್ ಇದೆ, ಆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ಸ್ಗೆ ನೀವು ಹಾಕ್ಬೋದು ಅಂತ ಹೇಳಿ ಆಪ್ಗಳದ್ದು ಲಿಂಕ್ ಏನಾದ್ರು ಯಾರಾದ್ರೂ ಕಳ್ಸಿದ್ರೆ ದಯವಿಟ್ಟು ಅದ್ರ ಮೇಲೆ ಏನು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಅದು ಬೇರೆ ರೀತಿ ಏನಾದ್ರು ಫ್ರಾಡ್ ಅದು ಇದು ಇರುತ್ತೆ. ಸೊ ನೀವ್ ಯಾವ್ದೇ ರೀತಿಯಾಗಿರುವಂತ ಅಪ್ಲಿಕೇಶನ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ.
ಸೊ ದಯವಿಟ್ಟು ಆರಾಮಾಗಿರಿ ಅಂಡ್ ಯಾವ್ದಕ್ಕೂ ಮೋಸ ಹೋಗಕ್ ಹೋಗ್ಬೇಡಿ, ದುಡ್ಡು ಕೂಡ ಕೊಡಕ್ ಹೋಗ್ಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ವೆರಿಫಿಕೇಶನ್ಸ್ ನ ಮಾಡ್ಕೊಂಡು ಡಾಕ್ಯುಮೆಂಟ್ ನ ತಗೊಂಡು ಹೋಗ್ತಾರೆ. ಸೊ ಟೆನ್ಷನ್ ಮಾಡಬೇಡಿ, ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಅಂತೂ ಆಗ್ತಿಲ್ಲ, ಬಟ್ ಏನಂದ್ರೆ ಪ್ರೊಸೆಸಿಂಗ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದಿಷ್ಟು ಅಪ್ಡೇಟ್ ಗೃಹಲಕ್ಷ್ಮಿ ವಿಚಾರವಾಗಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.